ಹೊಸದಗಂತ ಡಿಜಿಟಲ್ ಸುದ್ದಿವಾಹಿನಿಯ ದೈನಂದಿನ ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮ ರೇಷ್ಮೆ ರಾಜನೀತಿಗೆ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕದಲ್ಲಿ ಅಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳ ಮತದಾನಕ್ಕೆ ಕೇವಲ 7 ದಿನ ಬಾಕಿ ಇದೆ. ಬಹಿರಂಗ ಪ್ರಚಾರಕ್ಕೆ ಕೇವಲ 5 ದಿನ ಮಾತ್ರ ಬಾಕಿ ಇದೆ. ಮೇ 5ನೇ ತಾರೀಕು ಸಂಜೆ ಮುಕ್ತಾಯವಾಗುವ ಈ ಬಹಿರಂಗ ಪ್ರಚಾರದ ಕಾವೇರಿದ ಸಂದರ್ಭದಲ್ಲೇ ಮತ್ತೊಮ್ಮೆ ಕರ್ನಾಟಕದ ಮತದಾರರಿಗೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಹೋಲಿಸಿದರೆ ಹಳೆ ಮೈಸೂರು ಭಾಗದ ಸುಶಿಕ್ಷಿತ ವಿದ್ಯಾವಂತ ಪ್ರಜ್ಞಾವಂತ ಮತದಾರರಿಗೆ ಹೋಲಿಸಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಅಂದ್ರೆ ಮೊದಲು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದ ಜನ ಬಹುಪಾಲು ಅಮಾಯಕರು, ಮುಗ್ಧರು, ಅವರು ಅವಿದ್ಯಾವಂತರಲ್ಲ. ಆದ್ರೆ ಬೆಂಗಳೂರು ಕೇಂದ್ರಿತ ರಾಜಕಾರಣದ ಆ ರಾಜವೈಭವವನ್ನ ಅರಿಯದ ಮುಗ್ಧರು, ಅಮಾಯಕರು ಮತ್ತು ಸಂಭಾವಿತರಾಗಿರೋದ್ರಿಂದ ಅವ್ರಿಗೆಲ್ರಿಗೂ ವಿವಿಧ ರಾಜಕೀಯ ಪಕ್ಷಗಳು ಅವರ ತಮ್ಮ ಪ್ರಣಾಳಿಕೆ ಮೂಲಕ ಅವರು ಮುಂದೊಡ್ಡಿರುವ ಆ ಗ್ಯಾರಂಟಿಗಳ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸಬೇಕಾದ ಅಗತ್ಯ ಉಂಟಾಗಿದೆ. ಇವತ್ತಿನ ವಿಷಯ ಗ್ಯಾರಂಟಿಗಳ ಆರ್ಭಟ, ಗ್ಯಾರಂಟಿ ಕಾರ್ಡ್ ರಾಜಕಾರಣದ ಆರ್ಭಟ. ಕಳೆದ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದ ಮತದಾರರನ್ನ ತನ್ನ 5 ಗ್ಯಾರಂಟಿ ಕಾರ್ಡ್ಗಳ ಪ್ರಚಾರದ ಮೂಲಕ ಚುಂಬಕ ಶಕ್ತಿಯಂತೆ ಆಕರ್ಷಿಸಿಬಿಟ್ಟು ಅದರ ಪರಿಣಾಮವಾಗಿ 136 ಕ್ಷೇತ್ರಗಳ ಗೆಲುವನ್ನು ಸಾಧಿಸಿಬಿಟ್ಟು ಸುಭದ್ರ ಸರ್ಕಾರವನ್ನು ರಚಿಸಿಕೊಂಡು ಅಧಿಕಾರಕ್ಕೆ ಬಂತು. ಕರ್ನಾಟಕದಲ್ಲಿ ಪಡೆದ ಜಯ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ನಾಯಕತ್ವಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಹೊಸ ರಹದಾರಿಯನ್ನೇ, ಅಂದ್ರೆ ಗೆಲುವಿನ ಹೊಸ ರಹದಾರಿಯನ್ನೇ ತೋರಿಸ್ಬಿಡ್ತು ಅಂತ ಕಾಣುತ್ತೆ. ಅದರಿಂದಾಗಿ ಅವೇ ಗ್ಯಾರಂಟಿ ಕಾರ್ಡ್ಗಳ ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡ್ಬಿಟ್ಟು ಪಂಚರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳನ್ನು ಕೂಡ ಎದುರಿಸಿದ್ರು. ಆ ಪೈಕಿ ಅವರು ಯಶಸ್ವಿ ಆಗಿದ್ದು ನೆರೆಯ ತೆಲಂಗಾಣ ರಾಜ್ಯದಲ್ಲಿ. ಕರ್ನಾಟಕದ 5 ಗ್ಯಾರಂಟಿ ಕಾರ್ಡ್ಗಳ ಜೊತೆಗೆ ಇನ್ನೊಂದು ಅರ್ಧ ಡಜನ್ ಗ್ಯಾರಂಟಿಗಳನ್ನ ಸೇರಿಸ್ಬಿಟ್ಟು ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸುಮಾರು 1 ದಶಕದ ದೀರ್ಘಾವಧಿಯ ವನವಾಸದಿಂದ ಮತ್ತೆ ಅಧಿಕಾರಕ್ಕೆ ಬರುವಂತಾಯಿತು. ಇದೀಗ ಮತ್ತೊಮ್ಮೆ ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ಗಳ ಆರ್ಭಟ ನಡೆದಿದೆ. ಅದಷ್ಟೇ ಅಲ್ಲ, ರಾಷ್ಟ್ರೀಯ ಪಕ್ಷವಾಗಿರೋ ಕಾಂಗ್ರೆಸ್ ಪಕ್ಷ ತನ್ನ ಅಖಿಲ ಭಾರತ ಪ್ರಣಾಳಿಕೆಯಲ್ಲೂ ಕೂಡ ಕರ್ನಾಟಕದ ಗ್ಯಾರಂಟಿ ಕಾರ್ಡ್ ರಾಜಕಾರಣವನ್ನು ರಾಷ್ಟ್ರೀಕರಣ ಮಾಡಿಬಿಟ್ಟಿದೆ. ಇವತ್ತು ರಾಷ್ಟ್ರವ್ಯಾಪಿಯಾಗಿ ಚರ್ಚೆ ಆಗ್ತಾ ಇರೋದು ಈ ಗ್ಯಾರಂಟಿ ಕಾರ್ಡ್ ರಾಜಕಾರಣ. ಕರ್ನಾಟಕದಲ್ಲಿ ಸುಮಾರು 1,17,00,000 ಕುಟುಂಬಗಳಿಗೆ ಅನ್ವಯವಾಗುವ, ಅಂದ್ರೆ ಬಡತನ ರೇಖೆಗಿಂತ ಕೆಳಗಿದೆ ಎಂದು ಅಧಿಕೃತವಾಗಿ ಪರಿಗಣಿಸಲ್ಪಟ್ಟ ಕುಟುಂಬಗಳಿಗೆ ನೀಡ್ತಾ ಇರೋ 5 ಗ್ಯಾರಂಟಿ ಕಾರ್ಡ್ಗಳು. ಒಂದು ಉಚಿತ ರೇಷನ್ ನೀಡಿಕೆ 5 kg ಅಕ್ಕಿ. ಅದು ಈಗಾಗಲೇ ಆಹಾರ ಭದ್ರತೆ ಕಾನೂನು ಜಾರಿಯಲ್ಲಿರೋದ್ರಿಂದ ಯಾವುದೇ ಕೇಂದ್ರ ಸರ್ಕಾರ ಕೂಡ 5 kg ಅಕ್ಕಿ ಕೊಡ್ತಾ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಮಾತ್ರ 22 ತಿಂಗಳ ಕಾಲ ಭಾರತ ಸರ್ಕಾರ ಆ 5 kgಯನ್ನ 10 kgಗೆ ಹೆಚ್ಚಿಸ್ಬಿಟ್ಟು 10 kgಗಳ ಆಹಾರ ಧಾನ್ಯ ಪೂರೈಕೆಯನ್ನು ಮಾಡ್ತಾ ಇತ್ತು. ಅದು ಇಲ್ಲಿನ ಭಾರತೀಯ ಜನತಾ ಪಕ್ಷದ ಘಟಕ ಮತದಾರರಿಗೆ ಆವತ್ತಿನ ಮಾಹಿತಿಯನ್ನು ತಲುಪಿಸೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲವಾಯಿತು ಅಂತಾನೆ ಹೇಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಶಕ್ತಿ ಯೋಜನೆ, ರಾಜ್ಯ ಸರ್ಕಾರದ ಸರ್ಕಾರಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣ, ಅದು ಕೂಡ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಜೊತೆಗೆ ವಿದ್ಯುತ್ ಬಳಕೆದಾರರಿಗೆ ತಮ್ಮ ಗೃಹೋಪಯೋಗಿ ವಿದ್ಯುತ್ ಬಳಕೆಗೋಸ್ಕರ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪೂರೈಕೆ, ಅದು ಕೂಡ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಅಂತ ಅನಿಸ್ಬಿಡ್ತು. ಅದೆಲ್ಲದರ ಜೊತೆಗೆ ಮತ್ತು ಸ್ವಲ್ಪ ಅರ್ಥಶಾಸ್ತ್ರದ ಯಾವುದೇ ಸಾಂಪ್ರದಾಯಿಕ ತರ್ಕವನ್ನು ಆಧರಿಸದ ಮತ್ತೊಂದು ಗ್ಯಾರಂಟಿ ಕಾರ್ಡ್ ಅಂತಂದ್ರೆ ಮಹಿಳೆಯರಿಗೆ ಮತ್ತು ಪದವೀಧರ ಹಾಗೂ ಡಿಪ್ಲೊಮಾಧಾರಿ ಯುವಕರಿಗೆ ನೇರವಾಗಿ ನಗದು ಹಣದ ಪಾವತಿ. ಅಂದ್ರೆ ಪ್ರತಿಯೊಂದು ಬಡ ಕುಟುಂಬದ ಯಜಮಾನತಿಗೆ, ಅಂದ್ರೆ ಹಿರಿಯ ಮಹಿಳೆಗೆ ತಿಂಗಳಿಗೆ 2,000 ರೂಪಾಯಿ ಆಕೆ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡೋ ಆ ಗೃಹಲಕ್ಷ್ಮಿ ಯೋಜನೆ. ಮತ್ತೊಂದು ಯುವ ನಿಧಿ, ಆಗ ತಾನೇ ಪದವಿಯನ್ನು ಪಡ್ಕೊಂಡಿರೋ ವಿದ್ಯಾರ್ಥಿಗಳಿಗೆ 3 ವರ್ಷಗಳ ಕಾಲ ತಿಂಗಳಿಗೆ 3,000 ರೂಪಾಯಿ ನಗದು ಹಣದ ಪಾವತಿ. ಡಿಪ್ಲೊಮಾದಾರರಿಗೆ ತಿಂಗಳಿಗೆ 1,500 ರೂಪಾಯಿ ನಗದು ಹಣದ ಪಾವತಿ. ಇವತ್ತು ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆ ಎದುರಿಸ್ತಿರುವಾಗ ಕಾಂಗ್ರೆಸ್ ಪಕ್ಷ ಇದನ್ನ ಅಖಿಲ ಭಾರತ ಮಟ್ಟಕ್ಕೆ ವಿಸ್ತರಿಸ್ಬಿಟ್ಟು ಇನ್ನೂ ಹೆಚ್ಚಿನ ಪ್ರಮಾಣದ ನಗದು ಹಣ ನೀಡಿಕೆಯ ಭರವಸೆಯನ್ನ ಕೊಟ್ಬಿಟ್ಟಿದೆ. ಇಲ್ಲಿ ಕರ್ನಾಟಕದಲ್ಲಿದ್ದ ಗೃಹಲಕ್ಷ್ಮಿ ಯೋಜನೆಯನ್ನ ಅಖಿಲ ಭಾರತ ಮಟ್ಟದಲ್ಲಿ ಮಹಾಲಕ್ಷ್ಮಿ ಅಂತ ವಿಜೃಂಭಿಸಿರೋ ಕಾಂಗ್ರೆಸ್ ಪಕ್ಷ ತಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ
ಬಡ ಕುಟುಂಬದ ಒಬ್ಬ ಹೆಣ್ಣು ಮಗಳಿಗೆ ತಲಾ 1 ಲಕ್ಷ ರೂಪಾಯಿ ಕೊಡ್ತೇವೆ. ಅದರಿಂದ ಅವರ ಜೀವನ ಕ್ರಮ ಇನ್ನೂ ಮೇಲಕ್ಕೆ ಹೋಗುತ್ತೆ. 1 ಲಕ್ಷ ರೂಪಾಯಿ ವರ್ಷಕ್ಕೆ ಅಂತಂದ್ರೆ ತಿಂಗಳಿಗೆ 8,500 ರೂಪಾಯಿ ಕೊಡ್ತೇವೆ ಅನ್ನೋ ವಾಗ್ದಾನವನ್ನ ಮಾಡಿದೆ. ಅದರ ಜೊತೆಗೆ ಪದವೀಧರ ಯುವಕರಿಗೆ ಮತ್ತು ಡಿಪ್ಲೊಮಾದಾರರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಹಣ ಪಾವತಿ ಮಾಡಿಬಿಟ್ಟು ಅವರಿಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಅಂದ್ರೆ ವೃತ್ತಿ ಕೇಂದ್ರಿತ ತರಬೇತಿಯನ್ನು ಕೊಡ್ತೇವೆ ಅನ್ನೋ ವಾಗ್ದಾನವನ್ನು ಮಾಡಿಬಿಟ್ಟಿದೆ. ಅಪಾಯ ಇರೋದು ಇಲ್ಲನೆ. ಜನಸಾಮಾನ್ಯರು ಈ ರಾಜಕೀಯ ಪಕ್ಷಗಳ ಈ ಹೊಸ ತಂತ್ರಗಾರಿಕೆಯ ಮರ್ಮವನ್ನ ಅರ್ಥಕೊಳ್ಬೇಕಾಗಿದೆ. ಕರ್ನಾಟಕದಲ್ಲೇ ಸುಮಾರು 1,17,00,000 ಗೃಹಲಕ್ಷ್ಮಿಯರಿಗೆ ಇವತ್ತು ತಿಂಗಳಿಗೆ 2,000 ರೂಪಾಯಿ ಪಾವತಿ ಆಗ್ತಾ ಇದೆ. ಇನ್ನು ಮುಂದೆ ಅಖಿಲ ಭಾರತ ಮಟ್ಟದಲ್ಲಿ ಅಂದ್ರೆ ಕರ್ನಾಟಕದಲ್ಲೇ ಸುಮಾರು 1,20,00,000 ಜನ ಬಡ ಕುಟುಂಬಗಳಿದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 25 ಕೋಟಿ ಇಂತಹ ಬಡ ಕುಟುಂಬಗಳಿರಬಹುದು. ತಲಾ 1 ಲಕ್ಷದಂತೆ ವರ್ಷಕ್ಕೆ 1,1 ಲಕ್ಷ ಕೊಡ್ತಾ ಹೋದ್ರೆ 25 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಇದೊಂದೇ ಬಾಬತ್ಗೆ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಮತ್ತು ಸುಮಾರು 10 ಕೋಟಿ ಜನ ರಾಷ್ಟ್ರಾದ್ಯಂತ ಪದವೀಧರರು ಮತ್ತು ಡಿಪ್ಲೊಮಾಧಾರಿ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್ ತರಬೇತಿಯ ಸಹಾಯ ನಿಧಿ ಕೊಡ್ತೀವಿ ಅಂತಂದ್ರೆ ಅದಕ್ಕೊಂದು 10 ಲಕ್ಷ ಕೋಟಿ ಹಣವನ್ನ ಅವರು ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಇವತ್ತಿನ ಕೇಂದ್ರ ಸರ್ಕಾರದ ಒಟ್ಟು ಗಾತ್ರವೇ 47 ಲಕ್ಷ ಕೋಟಿ ಇರುವಾಗ ಅದು ಹೇಗೆ ಅಕಸ್ಮಾತ್ತಾಗಿ ಅಧಿಕಾರಕ್ಕೆ ಬರಬಹುದಾದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 35 ಲಕ್ಷ ಕೋಟಿಯನ್ನ ಎಲ್ಲಿಂದ ತಂದಿತು? ಯಾರ ಜೇಬಿನಿಂದ ಕಿತ್ತು ಈ ತಾನು ವಾಗ್ದಾನ ಮಾಡಿದಂತೆ 35 ಲಕ್ಷ ಕೋಟಿಗಳನ್ನು ನೀಡ್ಲಿಕ್ಕೆ ಸಾಧ್ಯ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಯಾವ ಶಾಸ್ತ್ರದ ಒಂದು ತರ್ಕ ಇದೆ? ಅದಕ್ಕೆ ಏನಾದ್ರೂ ಒಂದು ವೈಜ್ಞಾನಿಕ ವಿವರಣೆ ಬೇಕಲ್ವಾ? ಇದುವರೆಗೂ ಯಾರು ಕೊಟ್ಟಿಲ್ಲ. ಅಂದ್ರೆ ಚುನಾವಣೆ ಗೆಲ್ಲಲಿಕ್ಕೆ ಸರ್ಕಾರಿ ಖಜಾನೆಯಿಂದಲೇ ಬೇಕಾಬಿಟ್ಟಿಯಾಗಿ ನಗದು ಹಣ ಪಾವತಿ ಮಾಡ್ತೇವೆ ಅಂತ ಕೊಡೋ ಆಶ್ವಾಸನೆ ಅದು ಆಶ್ವಾಸನೆ ಅಲ್ಲ, ಅದು ಆಮಿಷ. ಅಂದ್ರೆ ಸರ್ಕಾರದ ಇಲಾಖೆಗಳು ಮತ್ತು ನಿಗಮಗಳು, ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತು ಸಾರಿಗೆ ನಿಗಮಗಳು ಮತ್ತು ವಿದ್ಯುತ್ ನಿಗಮಗಳು ಸರ್ಕಾರದ ಉಚಿತ ಕೊಡುಗೆಗಳಿಂದ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಅನುಭವಿಸ್ತಾ ಇರೋ ನಷ್ಟದ ಪ್ರಮಾಣ ಎಷ್ಟು ಅಂತ ಯಾರು ಬಿಟ್ಕೊಡ್ತಾ ಇಲ್ಲ. ಆ ಸತ್ಯವನ್ನ ಯಾರು ಹೇಳ್ತಾ ಇಲ್ಲ. ಈ ರೀತಿ ಸರ್ಕಾರಿ ಇಲಾಖೆಗಳು ಮತ್ತು ಸೇವಾ ನಿಗಮಗಳನ್ನ ಅಪಾರವಾದ ನಷ್ಟಕ್ಕೆ ದೂಡ್ಬಿಟ್ಟು ಜನಸಾಮಾನ್ಯರಿಗೆ ನಾವು ಉಚಿತ ಸೇವೆಗಳನ್ನ ಕೊಡ್ತೇವೆ, ನಗದು ಹಣ ಪಾವತಿ ಮಾಡ್ತೇವೆ ಅಂತ ಹೇಳೋ ಆ ಆಶ್ವಾಸನೆ ಇದೆ ಅಲ್ಲ, ಅದು ಆಮಿಷ, ಅದು ಪ್ರಲೋಭನೆ. ಜನ ಆಶ್ವಾಸನೆ ಮತ್ತು ಆಮಿಷದ ನಡುವಿನ ಅಂತರವನ್ನ ಅರ್ಥ ಮಾಡ್ಕೋಬೇಕು. ಇದಕ್ಕೆ ವ್ಯತಿರಿಕ್ತವಾಗಿ ಮೋದಿ ಗ್ಯಾರಂಟಿ ಅಂದ್ಬಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಡವರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಬಂದಿದ್ದಾರೆ. ಅವರು ಅಧಿಕಾರಕ್ಕೆ ಬಂದಾಗಿಂದ ವಿವಿಧ ಗ್ಯಾರಂಟಿಗಳು ಮೊದಲ ಹಂತದಲ್ಲಿಯೇ 53 ಕೋಟಿ ಬಡ ಜನರಿಗೆ ಸರ್ಕಾರದ ವತಿಯಿಂದಲೇ ಬ್ಯಾಂಕ್ ಅಕೌಂಟ್ ತೆಗೆದಾಗ ಅವರಿಗೆ ನೇರವಾಗಿ ಬ್ಯಾಂಕಿಂಗ್ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯವಾಯಿತು. ಇವತ್ತು ಆ ಜನ್ಧನ್ ಖಾತೆಗಳಲ್ಲಿ 36 ಲಕ್ಷ ಕೋಟಿಯಷ್ಟು ವಹಿವಾಟು ನಡೆದಿದೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಸರ್ಕಾರಿ ನಿಧಿಯ ಸೋರಿಕೆಯನ್ನ ತಡೆಗಟ್ಟಲಾಗಿದೆ. ಅಷ್ಟು ಪ್ರಮಾಣದ ಹಣ ಬಡವರ ಜೇಬಿಗೆ ಸೇರುವಂತಾಗಿದೆ. ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಕೂಡ ಸಾಧ್ಯವಾಗಿತ್ತು. ಮೋದಿಯವರ ಜನ್ಧನ್ ಆಧಾರ್ ಮತ್ತು ಮೊಬೈಲ್ ಸಂಪರ್ಕದ ಅದೊಂದು ನೆಟ್ವರ್ಕ್ ಮಾಡಿದ್ರಿಂದ ಸರ್ಕಾರದಿಂದ ಯಾವುದೇ ಪರಿಹಾರ ನಿಧಿ ಕೂಡ ಬಡವರಿಗೆ ಮತ್ತು ಕೂಲಿಕಾರರಿಗೆ ನೇರವಾಗಿ ಸುರಕ್ಷಿತವಾಗಿ ತಲುಪುವಂತ ವ್ಯವಸ್ಥೆ ಆಯಿತು. ಪ್ರಧಾನಮಂತ್ರಿಗಳ ಗೃಹ ನಿರ್ಮಾಣ ಯೋಜನೆಯಲ್ಲಿ 4 ಕೋಟಿ ಮನೆಗಳನ್ನ ಬಡವರಿಗೆ ಕಟ್ಟಿಕೊಟ್ರು. ಇದೀಗ ಮುಂದಿನ 5 ವರ್ಷಗಳಲ್ಲಿ 3 ಕೋಟಿ ಮನೆಗಳನ್ನ ಕಟ್ಟಿಕೊಡುವ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 11 ಕೋಟಿ ಬಡ ಕುಟುಂಬಗಳಿಗೆ ಟಾಯ್ಲೆಟ್ಗಳ ನಿರ್ಮಾಣ ಮಾಡಿದ್ರು. ಮೋದಿಯವರ ಬದ್ಧತೆ ಯಾವ ರೀತಿ ಇತ್ತು ಅಂತಂದ್ರೆ, ಅವರ ಪ್ರಪ್ರಥಮ ಕೆಂಪುಕೋಟೆಯ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲೇನೆ ಸ್ವಾಮಿ ವಿವೇಕಾನಂದರನ್ನ ಕೋಟ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು, ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ ಹೇಳ್ಬಿಟ್ಟು ಅದೇ ವರ್ಷದ 2014 ವರ್ಷದ ಗಾಂಧಿ ಜಯಂತಿ ದಿನವೇ ಗಾಂಧೀಜಿಯವರ ಚಾಳೀಸ್ ಏನಿತ್ತು ಅದನ್ನ ಲಾಂಛನವಾಗಿಟ್ಕೊಂಡ್ಬಿಟ್ಟು ಸ್ವಚ್ಛ ಭಾರತ ಆಂದೋಲನವನ್ನ ಯುದ್ಧೋಪಾದಿಯಲ್ಲಿ ನಡೆಸಿದ್ರಿಂದ ರಾಮ ಮಂದಿರ ನಿರ್ಮಾಣ ಆಗೋಕ್ಕಿಂತ ಮುಂಚೆನೆ 11 ಕೋಟಿ ಟಾಯ್ಲೆಟ್ಗಳ ನಿರ್ಮಾಣ ಆಯಿತು. 10 ಕೋಟಿ ಬಡ ಕುಟುಂಬಗಳಿಗೆ LPG ಗ್ಯಾಸ್ ಅಡುಗೆ ಅನಿಲದ ಸಂಪರ್ಕವನ್ನ ಕಲ್ಪಿಸಿಕೊಟ್ರು. ಇದು ಯಾವುದರಲ್ಲೂ ಕೂಡ ಪ್ರಲೋಭನೆ ಇಲ್ಲ, ಇದು ಆಶ್ವಾಸನೆ. ಅಂದ್ರೆ ಸುಸ್ಥಿರ ಆರ್ಥಿಕ ವ್ಯವಸ್ಥೆಯನ್ನ ರಕ್ಷಿಸಿಕೊಂಡೇ ಬಡ ಜನರಿಗೆ ಸಬಲೀಕರಣ ಮಾಡೋದು, ಅವರನ್ನ ಸ್ವಾವಲಂಬಿಯಾಗಿಸೋದು. ಅದೆಲ್ಲದ್ರ ಜೊತೆಗೆ ಆರ್ಥಿಕ ಸ್ವಾವಲಂಬನದ ಅತ್ಯಂತ ಮಹತ್ವದ ಹೆಜ್ಜೆ ಮುದ್ರಾ ಯೋಜನೆ. 2015 ಅಂದ್ರೆ ತಮ್ಮ ಅಧಿಕಾರ ಅವಧಿಯ 2ನೇ ಬಜೆಟ್ನಲ್ಲೇನೆ ಆವತ್ತಿನ ಆರ್ಥಿಕ ಸಚಿವರಾದ ಅರುಣ್ ಜೇಟ್ಲಿ ಅವರು ಜಾರಿಗೊಳಿಸಿದ ಈ ಮುದ್ರಾ ಯೋಜನೆಯಲ್ಲಿ
ವಿಶೇಷವಾಗಿ ಸಾಂಪ್ರದಾಯಿಕ ಕಸುಬುದಾರರು, ಕುಶಲಕರ್ಮಿಗಳು ಅಂದ್ರೆ ಬಡಿಗೆಗಳು, ಕಮ್ಮಾರರು, ನೇಕಾರರು ಅಥವಾ ಕ್ಷೌರಿಕರು ಮತ್ತು ಮಡಿವಾಳರು ಇತ್ಯಾದಿ ಅಷ್ಟೇ ಅಲ್ಲ, ಸೈಕಲ್ ಶಾಪ್ ಇಟ್ಕೊಂಡಿರೋರು, ಆಟೋಮೊಬೈಲ್ ಗ್ಯಾರೇಜ್ ಇಟ್ಕೊಂಡಿರೋರು, ಈ ತರ ಅಥವಾ ಪೆಟ್ಟಿ ಅಂಗಡಿಯ ಮಾಲೀಕರುಗಳು ಆರ್ಥಿಕ ಸ್ವಾವಲಂಬನೆಗೋಸ್ಕರ 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಯಾವುದೇ ಜಾಮೀನು ರಹಿತ ಸಾಲ ಕೊಡುವ ವ್ಯವಸ್ಥೆ ಇತ್ತಲ್ಲ, ಅದರ ಪರಿಣಾಮವಾಗಿ ಇವತ್ತು 8 ಕೋಟಿ ಲಾಭಾರ್ಥಿಗಳು ದೇಶಾದ್ಯಂತ ಸೃಷ್ಟಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಸ್ವಂತ ಉದ್ಯೋಗವನ್ನು ನಡೆಸ್ತಾ ಇರೋದ್ರಿಂದ ಕನಿಷ್ಠ ಇಬ್ಬರಿಗೆ ಕೆಲಸ ಕೊಡುವಂತ, ಉದ್ಯೋಗ ಕೊಡುವಂತ ಶಕ್ತಿಯನ್ನು ಅವರೆಲ್ಲ ಪಡ್ಕೊಂಡಿದ್ದಾರೆ. ಈ ರೀತಿ 15 ಕೋಟಿ ಉದ್ಯೋಗ ನಿರ್ಮಾಣವನ್ನ ಪರೋಕ್ಷವಾಗಿ ನಿರ್ಮಾಣ ಮಾಡೋ ಒಂದು ಆಲೋಚನಾ ಕ್ರಮ ಅಂದ್ರೆ ಒಂದು ಕಾರ್ಯ ವಿಧಾನ ಮೋದಿಯವರದ್ದು. ಇವೆಲ್ಲದರಲ್ಲೂ ಕೂಡ ಬಡವರ ಬುದ್ಧಿ ಮನಸ್ಸುಗಳನ್ನ ಖರೀದಿಸೋಸ್ಕರ ಸರ್ಕಾರಿ ಖಜಾನೆನೇ ಖಾಲಿ ಮಾಡುವಂತ ಒಂದು ದಿವಾಳಿಕೋರತನದ ಚಿಂತನೆ ಇಲ್ಲ. ದೇಶದ ಆರ್ಥಿಕ ಸುಭದ್ರತೆಯನ್ನ ರಕ್ಷಿಸಿಕೊಂಡೇನೆ ಬಡವರಿಗೆ ಸ್ವಯಂ ಉದ್ಯೋಗಕ್ಕಾಗಿ, ಆಮೇಲೆ ಉದ್ಯೋಗ ಖಾತ್ರಿಗಾಗಿ ಪರೋಕ್ಷವಾಗಿ ಅವರಿಗೆ ಸಬಲೀಕರಣ ಮಾಡೋ ವ್ಯವಸ್ಥೆ ಇದೆ ಅಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗ್ಲಿ, ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಆಗ್ಲಿ, ಅಲ್ಲೂ ಕೂಡ ಅಷ್ಟೇ ಆರೋಗ್ಯ ವಿಮೆಯನ್ನ ಇದೀಗ 70 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೂ ಕೂಡ ಅವರ ಆರ್ಥಿಕ ಸ್ಥಿತಿಗತಿಗಳು ಏನೇ ಇರಲಿ ಮಧ್ಯಮ ವರ್ಗದವರಿಗೂ ಕೂಡ ಅವ್ರ ಸೌಲಭ್ಯ ಕಲ್ಪಿಸೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರಿ ಖಜಾನೆಯಿಂದ ನೇರವಾಗಿ ಅಂದ್ರೆ ದುಡಿಮೆ, ಉತ್ಪಾದನೆ ಮತ್ತು ಸಂಪಾದನೆ, ಇದೊಂದು ಸಾಂಪ್ರದಾಯಿಕ ಗ್ರಹಿಕೆ ಏನಿದೆ ಇದನ್ನ ಅವಲಂಬಿಸ್ಕೊಂಡ್ಬಿಟ್ಟು ತಲೆತಲಾಂತರದಿಂದ ಭಾರತೀಯರು ತಮ್ಮ ಶ್ರಮದ ದುಡಿಮೆಯಿಂದ ತಮ್ಮ ಬದುಕನ್ನು ಕಟ್ಕೊಳ್ಳೋ ಒಂದು ಪರಂಪರೆಯನ್ನು ರೂಢಿಸ್ಕೊಂಡು ಬಂದಿದ್ರಲ್ಲ, ಆ ಪರಂಪರೆಯನ್ನ ನಾಶ ಮಾಡುವಂತ ಅಂದ್ರೆ ಇವತ್ತು ಅಧಿಕಾರದಲ್ಲಿರೋ ಕೋಟ್ಯಾಧಿಪತಿ ರಾಜಕಾರಣಿಗಳು ತಮ್ಮ ಸ್ಥಾನ ಭದ್ರತೆಗೋಸ್ಕರ ಈ ರೀತಿ ಮೊದಲು 2 ವರ್ಷಕ್ಕೆ 24,000 ಕೊಡ್ತೀವಿ ಅಂದಿದ್ದವರು ಇನ್ನು ಮುಂದೆ 1 ಲಕ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರ ಗೆಲುವಿನ ಸಾಧ್ಯತೆ ಕಡಿಮೆ ಆದಷ್ಟು ಕೂಡ ಹೆಚ್ಚೆಚ್ಚು ಹತಾಶರಾಗ್ಬಿಟ್ಟು ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದ ನಗದು ಹಣ ಪಾವತಿಯ ಭರವಸೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರಲ್ಲ. ಇಂತಹ ಭರವಸೆಗಳಿಂದ ದೇಶದ ಆರ್ಥಿಕ ಶಿಸ್ತು ಮತ್ತು ಸುಭದ್ರತೆಯನ್ನ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ. ದಿವಾಳಿತನಕ್ಕೆ ದೂಡುವಂತ ಈ ಪ್ರಲೋಭನೆಗಳನ್ನ, ಆಮಿಷಗಳ ಬದಲು ಸುಸ್ಥಿರ ಆರ್ಥಿಕ ವ್ಯವಸ್ಥೆಯನ್ನ ರಕ್ಷಿಸಿಕೊಂಡು ಹೋಗುವಂತ ಆಶ್ವಾಸನೆಗಳ ಬಗ್ಗೆ ಜನ ಹೆಚ್ಚು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಬುದ್ಧಿ ಮನಸ್ಸುಗಳನ್ನ ಖರೀದಿ ಮಾಡ್ಲಿಕ್ಕೆ ನಾವು ಬಿಟ್ಕೊಡಲ್ಲ ಅನ್ನೋ ಸಂದೇಶವನ್ನ ಇಂತಹ ರಾಜಕೀಯ ಪಕ್ಷಗಳಿಗೆ ಅಥವಾ ಮೈತ್ರಿಕೂಟಗಳಿಗೆ ರವಾನಿಸಬೇಕಾಗಿದೆ. ಬಡವರಿಗೆ ಕೂಡ ದುಡಿದು ಬದುಕಬೇಕು, ಗೌರವದಿಂದ, ಸ್ವಾಭಿಮಾನದಿಂದ, ಘನತೆಯಿಂದ ಬದುಕಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಸಾಬೀತು ಮಾಡಬೇಕಾಗಿದೆ. ಬರುವ ಮೇ 7ರ ಮತದಾನ ಕರ್ನಾಟಕದಲ್ಲಿ ಮಾತ್ರ ನಡೆಯೋದಲ್ಲ, ರಾಷ್ಟ್ರದ ಇತರ 13 ರಾಜ್ಯಗಳಲ್ಲೂ ಕೂಡ ನಡೀತಾ ಇದೆ. ತದನಂತರದ 4 ಹಂತಗಳ ಚುನಾವಣೆಗಳು ಕೂಡ ಇಡೀ ಭಾರತದ ಜನತೆ ಆಮಿಷ ಮತ್ತು ಆಶ್ವಾಸನೆಗಳ ನಡುವಿನ ವ್ಯತ್ಯಾಸ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಮೋದಿ ಗ್ಯಾರಂಟಿಗಳ ನಡುವಿನ ಆ ಸೂಕ್ಷ್ಮವಾದ ವ್ಯತ್ಯಾಸವನ್ನು ಅರ್ಥಕೊಂಡ್ಬಿಟ್ಟು ಜಾಗೃತಗೊಳ್ಬೇಕಾಗಿದೆ. ಮುಸಲ್ಮಾನರು ಕೂಡ ಅವರು ಭಯಪಡಬೇಕಾಗಿಲ್ಲ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತಂದಾಗ ಮುಸ್ಲಿಮರಾದಿಯಾಗಿ ಅವ್ರಿಗೆಲ್ರಿಗೂ ಕೂಡ ಈ ಯೋಜನೆಗಳು ನೇರವಾಗಿ ತಲುಪೋ ವ್ಯವಸ್ಥೆ ಇರೋದ್ರಿಂದ ಯಾರು ಗಾಬರಿ ಪಡಬೇಕಾಗಿಲ್ಲ. ಅದಷ್ಟೇ ಅಲ್ಲ, ಇದೇ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿಯವರು ಪಸ್ಮಂದ ಮುಸ್ಲಿಮರ ಬಗ್ಗೆ ರಾಷ್ಟ್ರದ ಗಮನವನ್ನ ಸೆಳೆದಿದ್ರು. ಅದನ್ನು ಕೂಡ ಯಾರು ಮರಿಬೇಕಾಗಿಲ್ಲ. ಅಂದ್ರೆ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದ ಮುಸಲ್ಮಾನರೇ ಭಾರತೀಯ ಮುಸಲ್ಮಾನ್ ಜನಸಂಖ್ಯೆಯಲ್ಲಿ 85%ಇದ್ದಾರೆ. ಅವರುಗಳ ಬಗ್ಗೆ ಬಹಿರಂಗವಾಗಿ ಕಾಳಜಿಯನ್ನು ಪ್ರದರ್ಶಿಸಿದ್ದೆ ಪ್ರಧಾನಮಂತ್ರಿ ಮೋದಿ. ಕೇವಲ 15% ಭಾರತೀಯ ಮುಸಲ್ಮಾನರು ಮಾತ್ರ ಕೊಂಚ ಮೇಲ್ವರ್ಗಕ್ಕೆ ಸೇರಿದವರು, ಅನುಕೂಲಸ್ಥರು. ಹೀಗಾಗಿ ಮೀಸಲಾತಿ ನೀಡಿಕೆ ಆಗಲಿ ಅಥವಾ ಸರ್ಕಾರದ ಇತರ ಯಾವುದೇ ಕಾರ್ಯಕ್ರಮಗಳ ಫಲವನ್ನ ತಲುಪಿಸೋದ್ರಲ್ಲಾಗ್ಲಿ ಅವ್ರಿಗೂ ಕೂಡ ಅನ್ಯಾಯವಾಗುವಂತಹ ಯಾವುದೇ ಅವಕಾಶ ಇಲ್ಲ. ಭಾರತದ ಎಲ್ಲ ಜಾತಿ ಜನಾಂಗದ ನ್ಯಾಯವಂತ ಪ್ರಜೆಗಳು ಈ ಗ್ಯಾರಂಟಿ ಕಾರ್ಡ್ ರಾಜಕಾರಣದ ಗಂಡಾಂತರವನ್ನ ಧಿಕ್ಕರಿಸಿಬಿಟ್ಟು ಮತ ಚಲಾಯಿಸಬೇಕಾಗಿದೆ. ಆಮೇಲೆ ಆಶ್ವಾಸನೆಗಳನ್ನು ಈಡೇರಿಸೋದ್ರಲ್ಲೂ ಕೂಡ ಸ್ಪೀಡ್ ಅಂಡ್ ಸ್ಕೇಲ್ ಅಂತ ಮೋದಿಯವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರ ಎಲ್ಲ ಜನಕಲ್ಯಾಣ ಯೋಜನೆಗಳು 2 ಸೂತ್ರಗಳಿವೆ. ಒಂದು ಲಾಸ್ಟ್ ಮೈಲ್ ಡೆಲಿವರಿ, ಅಂತ್ಯೋದಯ ತತ್ವ. ಮತ್ತೊಂದು ಸರ್ವೋದಯ ಸಿದ್ಧಾಂತ, ಅಂದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವವನ್ನು ಆಧರಿಸಿದ ಖಚಿತ ಅನುಷ್ಠಾನ ಯೋಗ್ಯವಾದ ಆಶ್ವಾಸನೆಗಳು ಮತ್ತು ಈ ಆಮಿಷಗಳ ಭ್ರಮಾಲೋಕದ ನಡುವಿನ ವ್ಯತ್ಯಾಸವನ್ನ ಅರ್ಥಕೊಂಡು ನಾವು ಮತ ಚಲಾಯಿಸಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ರಾಮ ಮಂದಿರ ನಿರ್ಮಾಣ, ಆರ್ಟಿಕಲ್ 370 ರದ್ದುಗೊಳಿಸಿದ್ದು, ಅವೆಲ್ಲ
ಅತ್ಯಂತ ಇಡೀ ದೇಶವನ್ನು ಒಗ್ಗೂಡಿಸುವಂತ ಕ್ರಮಗಳಾಗಿದ್ವು. ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿರೋ SC ST OBC ಜನಾಂಗಗಳಿಗೆ ಮೀಸಲಾತಿ ಅನ್ವಯವಾಗುತ್ತೆ. ಇಡೀ ರಾಷ್ಟ್ರದಲ್ಲೆಲ್ಲ ಭೂ ಸುಧಾರಣೆ ಕಾನೂನು ಬಂದ್ರು ಕೂಡ ಕಾಶ್ಮೀರದಲ್ಲಿ ಭೂ ಸುಧಾರಣೆ ಕಾನೂನು ಅಂತ ಪ್ರಗತಿಪರ ಕಾನೂನು ಜಾರಿ ಮಾಡೋದು ಕಷ್ಟ ಆಗಿತ್ತು. ಅವೆಲ್ಲವುಗಳಿಗೂ ಕೂಡ ಮುಕ್ತ ರಹದಾರಿಯನ್ನ ತೆರೆದಿದ್ದಾರೆ. ಕಾಶ್ಮೀರದ ಹುಡುಗರೆಲ್ಲ ಮೊದಲು ಕೈಯಲ್ಲಿ ಕಲ್ಲು, ಮತ್ತೊಂದು ಕೈಯಲ್ಲಿ ಗನ್ ಹಿಡ್ಕೊಂಡಿರ್ತಾ ಇದ್ರು. ಅವ್ರಿಗೆಲ್ಲ ಕರೆ ಕೊಟ್ಟಿದ್ರು ಮೋದಿ ಅವರು, ನೀವು ಗನ್ನು ಮತ್ತು ಕಲ್ಲುಗಳ ಬದಲು ಕುರಾನ್ ಮತ್ತು ಕಂಪ್ಯೂಟರ್ಗಳನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಅಂತಂದ್ಬಿಟ್ಟು ಅವರಲ್ಲೂ ಕೂಡ ಶೈಕ್ಷಣಿಕ ಅವಕಾಶಗಳ ಒಂದು ಸುವರ್ಣ ಮಾರ್ಗವನ್ನ ತೆರೆದಿಟ್ಟಿದ್ದಾರೆ. ಇದನ್ನ ರಾಷ್ಟ್ರದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಗ್ಯಾರಂಟಿ ಕಾರ್ಡ್ ರಾಜಕಾರಣದ ಅಪಾಯದ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸ್ತಾ, ಆಮಿಷಗಳು ಮತ್ತು ಆಶ್ವಾಸನೆಗಳ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.